ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬಿಸ್ನೆಸ್ ವ್ಲಾಗ್ಸ್. ಸೊ ಇವತ್ತು ಬಂದು ಚಪ್ರಶಾಸ್ತ್ರ ಅಂದರೆ ರಿಸೆಪ್ಷನು. ಸೊ ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀನಿ. ಆ್ಯಂಡ್ ಪಾಪು ಕೂಡ ಸ್ನಾನ ಆಯಿತು. ಪಾಪುದೇ ಫಸ್ಟು, ಆಮೇಲೆ ನಾನು. ಇನ್ನು ಮನೆಯಲ್ಲಿ ಕೆಲಸಗಳೆಲ್ಲ ನಡೀತಾ ಇದೆ. ಸೊ ಇವಾಗ ನಾನು ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಅಲಂಕಾರ ಮಾಡಬೇಕು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಬಂದೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ಹೇಗೆ ಹೋಗುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ನೋಡೋಣ ಇದು ಒಂದು ವ್ಲಾಗ್ ಆಗುತ್ತೋ ಅಥವಾ ಎರಡಾಗುತ್ತೋ ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಸುಮ್ಮನೆ ರ್ಯಾಂಡಮಾಗಿ ಹಂಗೆ ವ್ಲಾಗ್ ಮಾಡ್ಕೊತೀನಿ. ಅದನ್ನು ನಾನು ಬಿಟ್ ಬೈ ಬಿಟ್ ಹಾಕ್ಕೊತೀನಿ. ಆ್ಯಂಡ್ ಮೆಹಂದಿ ಕೂಡ ಕಲರ್ ಬಂದಿದೆ, ಚೆನ್ನಾಗೇ ಬಂದಿದೆ. ಸೊ ಈಗ ಪಾಪು ಮಲಗಿಸ್ತಾ ಇದ್ದಾಳೆ ದಿನದ. ನಾನು ಹೋಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಬನ್ನಿ ಪಟ್ಟ ತಗೋಣ. ಆ್ಯಂಡ್ ಬೆಳಗ್ಗೆ ಎಲ್ಲರೂ ಹೋಗಿ ಹೂವು ತಂದರು, ಮತ್ತು ಹೂವು ಮತ್ತು ಏನೇನೋ ಐಟಮ್ಸ್ ಎಲ್ಲ ಬೇಕಿತ್ತಲ್ಲ ತೊಗೊಂಬಂದಿದ್ದಾರೆ. ಬಾಗಿಲಿಗೆ ತೋಮಲೆ ಅದು ಇದು ಎಲ್ಲ ಸಖತ್ತಾಗಿದೆ. ನಾನು ಆಫ್ಟರ್ ಎವ್ರಿಥಿಂಗ್ ಅಂದರೆ ಎಲ್ಲ ರೆಡಿ ಮಾಡಾದ್ಮೇಲೆ ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಸೊ ಲೆಟ್ಸ್ ಕಂಟಿನ್ಯೂ ವ್ಲಾಗ್. ಆಯ್ತಾ ನಿದ್ದೆ? ಎದ್ಬಿಟ್ಲು, ಮಲಗಿದ್ದವಳು ಎದ್ಬಿಟ್ಲು. ಆಯ್ತಾ ನಿದ್ದೆ? ನಾನು ನೋಡಿ ಅಲ್ಲಿ ದೇವ್ರ ಮನೆಗೆ ಯಾವ ಥರ ಹಾಕಿದ್ದಾರೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮಲ್ಲಿ. ಸೊ ತೋಮಲೆ ತೊಗೊಂಬಂದು ಹಾಕಿದ್ದಾರೆ. ಆ್ಯಂಡ್ ದೇವ್ರಿಗೆಲ್ಲ ಅಲಂಕಾರ ಮಾಡಿದ್ದಾಯಿತು. ನೋಡೋಣ ಇನ್ನು ಮಾಡೋದಾದರೆ ಮಾಡಬೇಕು. ಹೊಸ್ಲಿಗೆ ಇದು ಮಾಡಬೇಕು. ಏನು ತಾಟಿನ ಫೋಟೋಕ್ಕೆ ಇನ್ನೂ ಹಾಕಬೇಕು. ಆ್ಯಂಡ್ ಇಲ್ಲೆಲ್ಲ ಹೂವು ತಂದಿದ್ದಾರೆ, ಇದೆಲ್ಲ ಮತ್ತು ಅನಾನಸ್ಸು ಅದು ಇದು ಎಲ್ಲ ತಂದಿದ್ದಾರೆ. ಆ್ಯಂಡ್ ವಿನತಾ ಇಡ್ಲಿ ಏನು ಮಾಡ್ತಿದ್ಯಾ ವಿನತಾ? ಮೊಸರು ಬಜ್ಜಿ ಮಾಡ್ತಾ ಇದ್ದಾರೆ. ಇಷ್ಟು ಬೇಗ ಎದ್ಬಿಟ್ಲು. ಮಾಡ್ತೀನಿ ಇನ್ನು. ಈಗ ಊಟ ರೆಡಿ ಮಾಡಬೇಕು. ಇವಳಿಗೆ ಟಿಫನ್ನು ಮಾಡಿಬಿಟ್ಟು ತಿನ್ನಿಸಿ ಮತ್ತೆ ಮಲ್ಕೊತಾಳೆ ಅನ್ಸುತ್ತೆ. ಒಂದು ಸ್ವಲ್ಪ ಆಟ ಆಡಿ ಅಲ್ಲಮ್ಮ ನಿದ್ದೆ. ಸೊ ಗೈಸ್ ನೋಡಿ, ಚಪ್ರ ಈ ಥರ ಹಾಕಿದ್ದಾರೆ. ಬಾಳೆಗೊನೆನೂ ಬಿಟ್ಬಿಟ್ಟು ನೋಡಿ, ಟ್ರೆಂಡಿಂಗ್ ಅಂತ ಅಂದ್ಬಿಟ್ಟು ಸೂಪರ್ ಅಲ್ಲ. ಒಂದು ರಂಗೋಲಿನೂ ಹಾಕಿದ್ದಾರೆ, ತೋರಿಸ್ತೀನಿ ನಾನು. ನೋಡಿ, ಇದೆಲ್ಲ ಹಳ್ಳಿ ಕಡೆ ಹಾಕ್ತಾರಲ್ಲ ಆ ಥರ ಹಾಕಿದ್ದಾರೆ. ಸಖತ್ತಾಗೈತೆ. ಇಲ್ಲೆಲ್ಲ ಏನೇನೋ ಮಾಡ್ತವ್ರೆ, ಚೆನ್ನಾಗೈತೆ. ಅಲ್ಲಿ ನೋಡಿ ಬಾಗಿಲಿಗೆ ವಾವ್ ಎಷ್ಟು ಸಖತ್ತಾಗಿ ಕಾಣ್ತಿದೆಲ್ಲ. ಇಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ದೇವ್ರ ಮನೆಯೂ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ತುಳಸಿ ಗಿಡ ಚೆನ್ನಾಗಿದೆ. ಬಳೆ ಎಲ್ಲ ಹಾಕೊಂಡಾಯ್ತು. ಯಾಕೆ ಇಷ್ಟು ಮೆತ್ತಗೆ ಮಾತಾಡ್ತಾನೆ? ನನ್ನ ಮಗಳು ಮಾಡ್ಕೊಂಡಿದ್ದಾಳೆ ನೋಡಿ. ನಾನು ಧಾರೆ ಸೀರೆನ ಹಾಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆಗ್ತಾ ಬರ್ತಾಯಿದೆ. 5 ಇಯರ್ಸ್ ಹಾಕೋತಾ ಇದ್ದೀನಿ ಇವಾಗ. ಸೊ ಪ್ರೀಪ್ಲೀಟ್ ಮಾಡಿ ಇಟ್ಟಿದ್ದೀನಿ ಅಂದರೆ ಸರಿಗೆ ಮಾತ್ರ. ಸೊ ಹಾಕ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಆ್ಯಂಡ್ ಹೇರ್ ಸ್ಟೈಲ್ ಇದೇ ಥರನೇ. ಲಿಪ್ಸ್ಟಿಕ್ ಹಾಕ್ಕೋಬೇಕು, ಆಮೇಲೆ ಹಾಕ್ಕೊತೀನಿ. ಆ್ಯಂಡ್ ಪಾಪು ಬಟ್ಟೆ ಇತ್ತು ನೋಡಿ ಗೈಸ್, ಎಲ್ಲ ಮಾಮ್ಗಳ ಕೆಲಸ ಇದೆ ಅನ್ನೇ. ಮಕ್ಕಳು ತಿಂದರೆ ನಾವು ನಮ್ಮದು ಎಲ್ಲ ಆದಂಗೆ. ಸೊ ಅವಳಿಗೆ ತಿನ್ನಿಸ್ಬಿಟ್ಟು ರೆಡಿ ಆಗಬೇಕು ನೀವು. ಸೊ ಗೈಸ್, ನಾನು ಫುಲ್ಲು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾಯಿತು. ತಲೆ ಒಂದು ಬಿಚ್ಚಬೇಕಷ್ಟೇ, ಇನ್ನೇನು ಚೇಂಜ್ ಮಾಡಲ್ಲ. ಆ್ಯಂಡ್ ವಿನತಾ ಇಲ್ಲಿ ರೆಡಿ ಆಗ್ತಿದ್ದಾಳೆ. ಆ್ಯಂಡ್ ನನ್ನ ಔಟ್ಫಿಟ್ ಈ ಥರ ಇದೆ ಸ್ಯಾರಿ. ಸೊ ಇದು ನನ್ನ ಧಾರೆ ಸ್ಯಾರಿ. ಇವತ್ತೇ ಫಸ್ಟ್ ಟೈಮ್ ಹಾಕ್ಕೊತಾ ಇರೋದು, ಅಂದರೆ ಧಾರೆ ಆದಮೇಲೆ ಇವತ್ತೇ ಹಾಕ್ಕೊತಾ ಇರೋದು. ಸೊ ಒಂಥರ ಖುಷಿ ಆಗ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಆ್ಯಂಡ್ ಬಳೆ ಕೂಡ ಎಲ್ಲ ಸೊ ಒಳ್ಳೆ. ನಾಳೆ ಏನಾದರೂ ಈ ಔಟ್ಫಿಟ್ಟಲ್ಲಿ ನಾನು ಇದ್ದಿದ್ದರೆ ನನ್ನನ್ನೇ ಮದುವೆ ಹುಡುಗಿ ಅನ್ಕೊಂಬಿಟ್ಟಿರೋರೇನೋ ಆ ಥರ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಫಾರ್ ಶೋರ್, ಅದಂತೂ. ಸೊ ಈ ಥರ ಇದೆ. ಆ್ಯಂಡ್ ಇದೊಂದು ಚೋಕರ್ ಮತ್ತು ಒಂದು ನೆಕ್ ಪೀಸ್ ಹಾಕಿದ್ದೀನಿ. ಚೆನ್ನಾಗಿ ಕಾಣ್ತಿದ್ಯಾ? ಕಮೆಂಟಲ್ಲಿ ಹೇಳಿ ಗೈಸ್.
ಸೊ ಗೈಸ್ ನೋಡಿ ನಮ್ಮ ಅಕ್ಕ ನನ್ನ ರೆಡಿ ಮಾಡ್ತಾ ಇದ್ದಾರೆ 100ದು 2000ಕ್ಕೆ ಆಗಷ್ಟು ಫೋನಲ್ಲಿ ಮಾತಾಡ್ಕೊಂಡು ಕಾಯಿನ 50 ರೂಪಾಯಿ 50 ರೂಪಾಯಿಗೆ 2 ರೂಪಾಯಿದು 1 ರೂಪಾಯಿದು 2 ತಗೋಬ ಚೆನ್ನಾಗಿ ಕಾಣ್ತಿದ್ದೀನಾ ಹಾಂ 2 ರೂಪಾಯಿದು ಅಲ್ಲ 1 ರೂಪಾಯಿದು 20 2 ರೂಪಾಯಿದು 30 ತಗೋಬ 30 ರೂಪಾಯಿಗೆ ಸೊ ಗೈಸ್ ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಬ್ಯಾಕ್ಗ್ರೌಂಡ್ ಬರ್ತಿದೆ, ಇದೆಲ್ಲ ಒಂದು ಸ್ವಲ್ಪ ಇಗ್ನೋರ್ ಮಾಡಿ. ಬಾ ಬಾ ಗೈಸ್ ಐ ಆಮ್ ಇನ್ ಲವ್ ವಿತ್ ಮೈ ಸಿಸ್ಟರ್. ಬಾ 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 ಬಾ. ಸೊ ಇದನ್ನ ನಾನು ಇರು ಹೋಗಿ ಅಕ್ಕ. ಗೈಸ್ ನಮ್ಮಕ್ಕ ಕಳ್ಸ ಎತ್ಕೊಂತಾರೆ. ಹಂಗೆ ಒಂದು ಫೋಟೋ ತಗೊಂಡ್ಬಿಡ್ಲಾ? ನಾವೆಲ್ಲ ರೆಡಿ ಆಗಿದ್ದೀವಿ. ಬಾ ಜನ ಈ ಕಡೆಗೆ. ಅಕ್ಕ ಅಲ್ಲಿ ಫೋಟೋಗ್ರಾಫರ್ ಅಕ್ಕ ಎಲೆ ಬೇಕು ಅಂದಿಲ್ಲ. ಹಲೋ ಬಾರ್ಸು ಟರ್ನ್ ಬ್ಯಾಕ್ಗ್ರೌಂಡ್ ಎಲ್ಲ ಬರ್ತದೆ. ನಾನು ಮಾತಾಡ್ತೀನಿ. ಸೊ ನೋಡಿ ಗೈಸ್ ಒಂದಾದ್ಮೇಲೆ ಒಂದು ಕಾರ್ ಹೆಂಗ್ ನಿಲ್ಸವ್ರಿ ಅಂತ. ಯಪ್ಪ ವಿನೋ ನನ್ನ ಸ್ಲಿಪ್ಪರ್ ಬೈಕ್ ಇಲ್ಲಿ ಅಪ್ಪ ಮಗಳು ಗೈಸ್. ಎಷ್ಟು ಲಗೇಜ್ ಇದೆ ಅಂದರೆ ಲಿಟ್ರಲಿ ಎಷ್ಟೊಂದು ಲಗೇಜ್ ಇದೆ. ನಮ್ಮ ಹುಡುಗಿ ರೆಡಿ. ಈ ಹುಡುಗಿನ ಯಾರಾದರೂ ನೋಡ್ಬಿಟ್ಟು ಬಾಣ್ತಿ ಅಂತ ಯಾರಾದರೂ ಹೇಳ್ತಾರ ಗೈಸ್? ಯಾವಾಗ ಇಸ್ಕೊ ವೀರಶತ ಕೇಳ್ಕೊಡ್ತಾರ ಅವರು. ಏನೋ ಇದೆ ಗೈಸ್. ನಮ್ಕ ಅದನ್ನೇ ಇಟ್ಕೊಳ್ಳೋದು, ಇದನ್ನೇ ಇಟ್ಕೊಳ್ಳೋದು. ಬ್ರೋ ಡೂಯಿಂಗ್ ಹ್ಯೂಜ್ ವರ್ಕ್. ಪೇಸ್ಟ್ ಎತ್ಕೊಂಡಿಲ್ಲ. ಪೇಸ್ಟ್ ಎತ್ಕೊಳ್ಳೋದಾ? ಡೂಡ್ ತಗೊಳ್ಳಿ. ತೊಡೆ ಮೇಲೆ ಇರ್ಬೇಕು, ನೀನ್ ತೊಡೆ ಮೇಲೆ ಇರ್ಬೇಕು. ಕಡ್ಡಿ ಯಾರಾದ್ರು ಕಲ್ಸೇಟ್ ಮಾಡ್ಬೇಡ.
ಅಲ್ಲಿ ಹಿಡಿಯುವಾಗ ಒಂದು ನಿಧಾನ ಇಳಿಸು. ಕಾಣಿಸ್ತಾ ಇಲ್ಲ ಬೋಯ್. ಏ ಅತ್ತೆ ಇಲ್ಲೇನ್ ಮಾಡ್ತೀಯಾ? ಬೀರ ಓಡಿಸ್ತಾರ ಗಾಡಿನ, ಅದು ಎಲ್ಲೋದ ಅವನು ಬೀರ. ಶಮು ನೋಡ ಇಲ್ಲಿ ಕಾರಿಂದ ಬಂದಿದೆ ಅದರಿಂದ. ಓಯ್ ನೋಡ ಇಲ್ಲಿ ಹಳ್ಳು ನೋಡಿ ಗೈಸ್, ನಮ್ಮನ್ನ ಬಿಟ್ಟು ತಿಂತಾ ಇದ್ದಾರೆ. ನಮ್ಮನ್ನ ಬಿಟ್ಟು ಆಯ್ನಾ ನೀನ್ ಯಾಕೆ ತಿಂತ ಇಲ್ಲ ಜನ ಶಾವ್ಗೆ ಬಾತ್ನ? ಏನ್ ಬೇಕು ಮ್ಯಾಮ್ ಹೇಳಿ ಮೇಡಮ್. ಸರ್ ನಿಮ್ಗೇನಾದರೂ ಬೇಕಾ ಸರ್? ಊಟ ಮಾಡ್ತಾರೆ, ಊಟ ಮಾಡಿದ್ರು. ತಿಂತ ಇದೆಯಾ? ಹಂಗೆ ಇದೆ ಮಗ್ನೆ. ಬೇಡವಂತೆ ನಮ್ಮ ಮಗಿಗೆ. ಊಟ ಅಷ್ಟ ತಗೊಂಡೋಗಿ ಕೊಡ್ಬೇಕಂತ. ತಿರ್ಗಿ ಹಾಂ ಸಾಕ?
ಸೊ ನಾವು ಊಟಕ್ಕೆ ಬಂದಿದ್ದೀವಿ, ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ನಮಗೆ ಸಪ್ರೇಟಾಗಿ ಎತ್ತಿಟ್ಟಿದ್ದಾರಂತೆ, ಸೊ ಅದನ್ನ ಹಾಕ್ತಾರೆ. ಏನಾಯಿತು ಬಿಡೋಕ್ಕೆ ಫುಲ್ಲು ಹೆವಿ ಸುಸ್ತಾಗ್ಬಿಟ್ಟಿದ್ದೀವಿ. ಊಟ ಮಾಡಿದ್ರೆ ಎನರ್ಜಿ ಬರುತ್ತೆ. ನೋಡೋಣ, ಊಟ ಆದಮೇಲೆ ಸಿಗ್ತೀನಿ. ಏನೇನು ಇದೆ ಅಂತ ತೋರಿಸ್ತೀನಿ ನಿಮಗೆ. ಊಟ ಎತ್ತಿಟ್ಟಿದ್ದಾರಂತೆ, ಸೊ ಸಪ್ರೇಟಾಗಿ ಹಾಕ್ತೀವಿ ಅಂತ ಅಂದ್ಬಿಟ್ಟು ಪಲ್ಯ ಬಂದಿದೆ, ಸ್ವಲ್ಪ ಪಲಾವ್, ಗೀ ರೈಸ್ ಬಿಸಿ ಬಿಸಿ ಇದೆ. ಇದು ನನ್ನ ಎಲೆ, ಅದು ನೋಡಿ ಬೀರಸ್ ಎಲೆ. ನಾನು ಎಷ್ಟು ಕ್ಲೀನ್ ಈಟಿಂಗು, ನಾನು ನೋಡಿ ಗಜಾಬಿಜಿ. ಸೊ ಗೈಸ್, ಅವಾಗ್ಲಿಂದನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನಾನು ತೋರಿಸಿದ್ದೀನಿ ಅಷ್ಟೇ. ಅಪ್ಪ ಒಂದು ನಿಮಿಷ ಸೈಲೆಂಟ್ ಇದೆ. ಸೊ ಇವಾಗ ಊಟ ಮಾಡಿ ರೂಮಿಗೆ ಬಂದೆ. ಇದನ್ನೆಲ್ಲ ಚೇಂಜ್ ಮಾಡಬೇಕು. ಆ್ಯಂಡ್ ಹೇಗೆ ಕಾಣ್ತಿದ್ದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಗೊತ್ತಾಗುತ್ತೆ ನನಗೂ ಹೇಗೆ ಕಾಣ್ತಿದೆ ಅಂತ. ಒಂಚೂರು ಇದೊಂಚೂರು ಬಂದೆ ಇನ್ನೊಂದು ನಿಮಿಷ ಹೋಗ್ಬೇಕಂತೆ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಇದ್ದಾವೆ, ಅದನ್ನು ಕಂಟಿನ್ಯೂ ಮಾಡಬೇಕು. ಒಂದು ನಿಮಿಷ ಇರಿ. ಲೈಟೇ ಬರ್ತಾ ಇಲ್ಲ. ನಾನು ಬಂದಿದ್ದ ತಕ್ಷಣ ಪಟ್ ಅಂತ ಆನ್ ಆಯಿತು. ಸೊ ನನಗೆ ಈ ಥರ ಸೆಟಲ್ ಲುಕ್ಕೆ ಬೇಕಾಗಿತ್ತು, ಬಟ್ ಐಬ್ರೋ ಒಂಚೂರು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇದೊಂಚೂರು ಇದೇ ಥರ ಈ ಕಡೆನೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ಕಡೆ ಸ್ವಲ್ಪ ಟೈಟ್ ಆಯಿತು ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ. ಆದರೂ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮೇಕಪ್ ಅಂತೂ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಡೂಡ್ ನಾನು ಹಿಂಗೆ ಸಾರಿ ಡೂಡ್. ಓ ಶಿವ, ಏನು ಮಾಡೋಕ್ಕಾಗಲ್ಲ. ಫಂಕ್ಷನ್ ಅಂದಮೇಲೆ ಈ ಥರ ಎಲ್ಲ ಆಗುತ್ತೆ. ನಮ್ಮ ಡೂಡಂತೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಏನೋ ಮಾತಾಡೋ ಅಂಥ ಸಿಚುವೇಷನಲ್ಲಿಲ್ಲ. ಆ್ಯಂಡ್ ಆವಾಗಲೇ ತುಂಬ ಶಾಸ್ತ್ರಗಳು ನಡೀತು, ಅದಕ್ಕೇ ನಾನು ರೆಡಿ ಆಗೋದು ಲೇಟ್ ಆಯಿತು. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಪಾಪ ವಿನುತಾ ಮಗು ನೋಡ್ಕೊತಿದ್ಲು. ಮಗು ಅಂತೂ ತುಂಬ ಅಳ್ತಾನೆ ಇದ್ರು. ನೋಡ್ಕೊತೀನಿ. ಶಿಟ್, ಏನು ಫ್ಯಾನ್ ವರ್ಕ್ ಆಗ್ತಿಲ್ವ? ಎಲ್ಲ ಉಲ್ಟಾ ಸ್ವಿಚ್ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೇರೆ ಔಟ್ಫಿಟ್ ಹಾಕೋಬೇಕು. ಸ್ಯಾರಿನೇ ಹಾಕೋತೀನಿ. ನನ್ನ ಮಗಳು ಇವಾಗ ಆಟಾಡ್ತಿದ್ದಾಳೆ, ನೋಡಬೇಕು ಏನು ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಹಂಗೂ ಅವ್ರ ಅಜ್ಜಿ ತಾತ ಇದನ್ನು ನೋಡ್ಕೊತಾರೆ. ತುಂಬ ಅಳ್ತಿದ್ಲು ಪಾಪ. ಅವಳದು ಡ್ರೆಸ್ ಏನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಮಾತ್ರ ಫೋಟೋಸ್ ತೊಗೊಂಡ್ವಿ. ಬಟ್ ಇಟ್ಸ್ ಓಕೆ, ಆದರೂ ಚೆನ್ನಾಗಿತ್ತು. ನಾಳೆ ಹೇಗಿರ್ತಾಳೆ ನೋಡಬೇಕು. ಸೊ ನೋಡೋಣ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಥವಾ ಕಂಟಿನ್ಯೂ ಮಾಡ್ತೀನೋ ನನಗೂ ಐಡಿಯಾ ಇಲ್ಲ. ನೋಡ್ತಾ ಇರಿ.